YouTube channel Riya. Let's get started. Welcome back to my YouTube channel Riya. ಎಸ್, ಇವತ್ತು ನಾವು ಬಂದಿದ್ದೀವಿ ವಿದ್ಯಾಭಿಮಾನಿ ಡ್ಯಾನ್ಸ್ ಕ್ಲಾಸ್ಗೆ. ಸೊ ನಿಮಗೆ ನೋಡ್ಬೋದು ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು 70 ಸ್ಟೂಡೆಂಟ್ಸ್ ಇದ್ದಾರೆ, ಬಟ್ ಸ್ವಲ್ಪ ಆಬ್ಸೆನ್ಸ್ ಇದೆ ಅದಕ್ಕೆ. ಆ್ಯಂಡ್ ಇವತ್ತು ಈ ಎಲ್ಲ ಸ್ಟೂಡೆಂಟ್ಸ್ ಆಮೇಲೆ ಇಲ್ಲಿನ ನಮ್ಮ ಸರ್ ಇದ್ದಾರೆ, ವಿನೀಶ್ ಸರ್. ಸೊ ಅವರು ನಿಮಗೆ ಆಲ್ರೆಡಿ ಗೊತ್ತಿರಬಹುದು. ಸೊ ಇವತ್ತು ಅವ್ರ ಜೊತೆ ಮಾತಾಡೋಣ, ಹಾಗೆ ಇಲ್ಲಿನ ಸಂಸ್ಥೆಯ ಮುಖ್ಯಸ್ಥರಿದ್ದಾರೆ, ಅವರ ಜೊತೆ ಕೂಡ ಮಾತಾಡೋಣ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ಸರ್. ಇವರು ಯಾರಂತ ನಿಮಗೆ ಗೊತ್ತಿರಬಹುದು, ಬಿಕಾಸ್ ಆಲ್ರೆಡಿ ತುಂಬ ಬ್ಲಾಗ್ಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಹಾಗೆ ನಿಮಗೆ ಪರಿಚಯ ಇರ್ಬೋದು. ಸೊ ಇವರು ವಿನೀಶ್ ಗಂಜಿಮಠ ಅಂತ ನಮ್ಮ ಸರ್, ಅಂದರೆ ನನ್ನ ಡ್ಯಾನ್ಸ್ ಕ್ಲಾಸ್ನ ಸರ್. ಆ್ಯಂಡ್ ಇವರ ಬಗ್ಗೆ ನಿಮಗೆ ಹೇಳಬೇಕಂತ ಇಲ್ಲ, ಬಿಕಾಸ್ ತುಂಬಾ ಗ್ರೇಟ್ ಸರ್. ಹಾಯ್ ಸರ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಸ್, ಹೇಗಿದ್ದೀರಾ ಸರ್? ನಾನು ಆರಾಮ. ಹೇಗಿದೆ ಕರಿಯರ್ ಎಲ್ಲ? ತೊಂದರೆ ಇಲ್ಲ, ನಡೀತಾ ಇದೆ. ಓಕೆ, ಇವಾಗ ಸರ್ ನೀವು ನಿಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಹೇಳಿ. ಸ್ಟೂಡೆಂಟ್ಸ್ ಬಗ್ಗೆ ಹೇಳೋದಾದರೆ ತುಂಬ ಒಳ್ಳೆಯ ಸ್ಟೂಡೆಂಟ್ಸ್, ಹೇಳಿದಾಗೆಲ್ಲ ಕೇಳ್ತಾರೆ, ಪ್ರಾಬ್ಲಮ್ ಇಲ್ಲ. ಬೇರೆ ಪ್ರೋಗ್ರಾಮ್ ಎಲ್ಲ ಇದ್ರೂ ಕ್ಲಾಸ್ ಮಿಸ್ ಮಾಡೋದಿಲ್ಲ, ಬರ್ತಾರೆ. ಹಾಗಾಗಿ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಸ್ಟೂಡೆಂಟ್ಸ್. ಖುಷಿ ಆಗ್ತದೆ. ಒಂದು ಸಂಡೇ ಕ್ಲಾಸ್ ಇರೋದು, ಆ ಟೈಮಲ್ಲಿ ಮಕ್ಕಳ ಜೊತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಗೆ ನೋಡಿದ್ರಲ್ವಾ ಗಾಯ್ಸ್, ಎಷ್ಟು ಒಳ್ಳೆಯ ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ ಅಂತ ಇವರಿಗೆ. ಸೊ ಇವರು ತುಂಬಾ ಒಳ್ಳೆಯ ಟೀಚರ್, ಹಾಗೆ ತುಂಬ ಒಳ್ಳೆಯ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಸೊ ಜಸ್ಟ್ ಥಿಂಕ್ ಮಾಡಿ, ಈ ಕ್ಲಾಸ್ ಹಾಗೆ ಈ ಸಂಸ್ಥೆ ಯಾವ ಥರ ಇರಬಹುದಂತ. ಸೊ ನಿಮಗೆ ಕೂಡ ಈ ಡ್ಯಾನ್ಸ್ ಕ್ಲಾಸ್ಗೆ ಸೇರಬಹುದು, ಹಾಗೆ ನಿಮ್ಮ ಟ್ಯಾಲೆಂಟ್ ಕೂಡ ನಿಮಗೆ ಬೇರೆಯವ್ರಿಗೆ ತೋರಿಸಬಹುದು. ಎಸ್, ಹಾಗೆ ಈ ಸಂಸ್ಥೆ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ, ಬಿಕಾಸ್ ನನಗೆ ಅಷ್ಟೇನು ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಸಹ ಬರುವುದು. ಹಾಗೆ ಇಲ್ಲಿಯ ಸಂಸ್ಥೆಯ ಮುಖ್ಯಸ್ಥರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಎಸ್, ಇವಾಗ ನಮ್ಮ ಜೊತೆ ಇದ್ದಾರೆ ವಿದ್ಯಾಭಿಮಾನಿ ಸಂಸ್ಥೆಯ ಮುಖ್ಯಸ್ಥರು. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ನಮಸ್ತೆ, ನಮ್ಮ ಬ್ಲಾಗ್ಸ್ಗೆ ನಿಮಗೆ ಸ್ವಾಗತ. ಎಸ್, ಇವ್ರ ಜೊತೆ ಕೇಳೋಣ, ಈ ಸಂಸ್ಥೆಯಲ್ಲಿ ಯಾವ ಥರದಂಥ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾರೆ ಅಂತ. ಸರ್ ಹೇಳಿ ಸರ್. ಈ ಸಂಸ್ಥೆ 2023ಕ್ಕೆ ಸ್ಥಾಪನೆಗೊಂಡು, ಈ ಸ್ಥಾಪನೆಗೊಳ್ಳೋದಕ್ಕೂ ಏನಂದರೆ ನಾವು ಸ್ವಲ್ಪ ಜನ ಸೇರಿ ಒಂದು ಪುಸ್ತಕ ವಿತರಣೆ ಅಂತ ಮಾಡ್ತಿದ್ವಿ, ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರಿಗೆ ಮಾತ್ರ. ನಂತರ ನಾವು ಇದನ್ನೇ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಿ, ಈಗ ಪ್ರತಿಯೊಂದು ಮಕ್ಕಳಿಗೂ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅವರಿಗೆಲ್ಲ ಪುಸ್ತಕ ವಿತರಣೆ ಮಾಡುವಂಥ, ಅಂದರೆ ಈ ಸಂಸ್ಥೆಯ ಉದ್ದೇಶ ಮಕ್ಕಳಿಗೋಸ್ಕರನೇ, ಬೇರೆ ಯಾವುದೇ ರೀತಿಯ ನಾವು ಕಾರ್ಯಕ್ರಮ ಮಾಡೋದಿಲ್ಲ, ಮಕ್ಕಳಿಗೋಸ್ಕರನೇ ಇರುವಂಥ ಮಕ್ಕಳಿಗೋಸ್ಕರ. ಆದರೆ ನಮಗೆ ಇಲ್ಲಿ ಒಂದು ಏನು ಅಂದರೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ಅಂದರೆ ಮೂಡುಬಿದ್ರೆ ಎಲ್ಲ ಹೋದರೆ ನಮಗೆ ಮಕ್ಕಳಿಗೆ ಬೇಕಾದಷ್ಟು ಆ್ಯಕ್ಟಿವಿಟೀಸ್ ಅದೆಲ್ಲ ಸಿಗುತ್ತೆ, ಆದರೆ ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ಸಿಗೋದಿಲ್ಲ. ಅದನ್ನು ನಾವು ಇಲ್ಲಿ ತರಬೇಕು, ಏನಾದರೂ ಅದಕ್ಕೆ ಮಕ್ಕಳಿಗೆ ಬೇಕಾಗೆ ಏನಾದರೂ ಮಾಡುವ ಅಂತ ಒಂದು ಯೋಚನೆ ಮಾಡುವಾಗ, ಈ ಸಂಸ್ಥೆಯಲ್ಲಿ ಕೂಡ ಹಾಗೇ ಇಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಇಲ್ಲ, ಮೂಡುಬಿದ್ರೆಯಿಂದ ಸಹ ಇದ್ದಾರೆ, ಅಥವಾ ಎಡಪದವು ಅಲ್ಲ ದೂರದಿಂದ ಕೂಡ ನಮ್ಮ ಸಂಸ್ಥೆಯಲ್ಲಿದ್ದಾರೆ. ಹಾಗೆ ನಾವು ಊರು ಅಂತ ನಾವು ಇದಕ್ಕೆ ಮಾಡೋದಿಲ್ಲ, ಆದರೆ ಅಲ್ಲಿ ನಾನು ರಿಕ್ವೆಸ್ಟ್ ಮಾಡುವಾಗ ನಮ್ಮ ಊರಲ್ಲೇ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡುವಂತಾಯಿತು. ಆ ಡ್ಯಾನ್ಸ್ ಕ್ಲಾಸಲ್ಲೇ ನಾವು ಬೇರೆ ಎಲ್ಲ ರೀತಿಯ ಆ್ಯಕ್ಟಿವಿಟೀಸನ್ನು ಕೊಡ್ಬೋದು ಅಂತ ನಾನೊಂದು ಅವರಿಗೆ ಮನವರಿಕೆ ಮಾಡುವಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಈಗ ಇದಕ್ಕೂ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ವಿದ್ಯಾಭಿಮಾನಿ ಸಂಸ್ಥೆ ಕೂಡ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಉಂಟು. ಹಾಗೆ ನಾವು ಯಾವುದೇ ಪ್ರಚಾರವನ್ನು ಮಾಡದೆ ಇಷ್ಟರವರೆಗೆ ಹೋಗ್ತಾ ಇದ್ದೆವು. ಆದರೆ ನಾಡ್ದೊಂದು ಆರೋಗ್ಯ ದೃಷ್ಟಿಯಿಂದ, ಇದರ ಮೊದಲು ಕೂಡ ನಾವು ಶಾಲೆಗಳಲ್ಲಿ ಹೆಲ್ತ್ ಕ್ಯಾಂಪು ಅಥವಾ ಇನ್ನಿತರ ಕೆಲಸಗಳನ್ನು, ಹಾಗೂ ಈ ಮಕ್ಕಳಿಗೆ ಯಾರಾದರೂ ಕಷ್ಟದಲ್ಲಿರೋರು ಅವರಿಗೆ ಏನಾದರೂ ಸಪೋರ್ಟ್ ಬೇಕಾದರೆ, ಅಂದರೆ ಮಗುವಿಗೆ ಮಾತ್ರ ನಾವು ಸಪೋರ್ಟ್ ಮಾಡೋದು ಉದ್ದೇಶ, ಬೇರೆ ಯಾವುದೇ ಪೇರೆಂಟ್ಸ್ ದೊಡ್ಡವರಿಗೆಲ್ಲ ಇದರಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ.
ಆ ರೀತಿಯಲ್ಲಿ ಬೆಳೆದುಕೊಂಡು ಈಗ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಮತ್ತು ನಾಡ್ದು 27ನೇ ತಾರೀಕಿಗೆ ಒಂದು ಇದು ಆರೋಗ್ಯ ಸೇವಾ ದೃಷ್ಟಿಯಿಂದ ನಮ್ಮ ಊರಲ್ಲಿ ಅಥವಾ ಹೊರಗಿನವರಿಗೆ ಕೂಡ ಆ್ಯಂಬುಲೆನ್ಸನ್ನು ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಹಾಗೆ ಈ ಮಕ್ಕಳ ಜೊತೆ ನಾವು ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಸಂಭ್ರಮೋತ್ಸವವನ್ನು ಕೂಡ ಮಾಡ್ತಿದ್ದೇವೆ. ಈ ಸಂಭ್ರಮೋತ್ಸವಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ನೀವೆಲ್ಲರೂ ಬನ್ನಿ, ಈ ಸಂಭ್ರಮೋತ್ಸವದಲ್ಲಿ ನಮ್ಮ ಜೊತೆ ಪಾಲ್ಗೊಳ್ಳಿ ಅಂತ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಓಕೆ ಸರ್, ನೋಡಿದ್ರಲ್ವ ಎಷ್ಟು ಗ್ರೇಟ್ ಆದಂತಹ ಸಂಸ್ಥೆ. ಇಲ್ಲಿ ಯಾವ ಥರ ಮಕ್ಕಳಿಗೆ ಸಹಾಯ ಮಾಡ್ತಾರೆ. ಹಾಗೆ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಆಗಿರಬಹುದು, ಇಷ್ಟರ ತನಕ ಇಲ್ಲಿ ಪ್ರಚಾರ ಮಾಡಿಲ್ಲ. ಬಟ್ ಇನ್ನೂ ಆ ಪ್ರೋಗ್ರಾಮ್ಗೆ ನೀವು ಬರಲೇಬೇಕು, ಎಲ್ಲರೂ ಪ್ರೋಗ್ರಾಮನ್ನು ನೋಡಬೇಕು. ಸೊ ಸರ್, ನೀವು ನಮ್ಮ ಡ್ಯಾನ್ಸ್ ಕ್ಲಾಸ್ ಸರ್ ಇದ್ದಾರೆ, ಅಂದರೆ ವಿನೇಶ್ ಗಂಜಿಮಠ್ ಸರ್ನ ಬಗ್ಗೆ ಹೇಳಬೇಕಂದ್ರೆ ಏನು ಮಾತಾಡ್ತೀರಾ? ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಯಾವುದೇ ಇಲ್ಲಿ ನಾವು ಕ್ಲಾಸನ್ನು ನೋಡಬೇಕಂತ ಏನಿಲ್ಲ. ಅವರೊಂದು ಬಂದು ಇಲ್ಲಿ ಡ್ಯಾನ್ಸ್ ಕ್ಲಾಸನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಅವರ ಪರಿಚಯ ಕೂಡ ಭಾರಿ ವಿಶೇಷ ರೀತಿಯಲ್ಲಿ ಆದದ್ದು ನನಗೆ. ನನ್ನ ಮಗ ಕೂಡ ಇದ್ದಾನೆ ಇಲ್ಲಿ. ಆದರೆ ಅವನಿಗೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕಂತ ಇದ್ದೆ ನಾನು ಮೂಡಬಿದ್ರೆ. ಆದರೆ ಹೋಗೋದು ಸ್ವಲ್ಪ ದೂರ. ಹಾಗೆ ನಾನು ನನ್ನ ಫ್ರೆಂಡ್ ಒಬ್ಬರ ಹತ್ರ ಇದೇ ಸಂಸ್ಥೆಯವರಾದ ಸದಸ್ಯರು ಕೂಡ ಹೌದು. ಈಗ ಅವರ ಹತ್ರ ನಾವು ಮಾಹಿತಿ ತಗೊಳ್ಳುವಾಗ ಹೇಗೆ ಇದ್ದಾರೆ ಅಂತ ಒಂದು ವಿನೇಶ್ ಸರ್ ಹೆಸರು ಹೇಳಿದರು. ಅದ್ರ ಮೊದಲು ಕೂಡ ನಾವು ಒಂದು ಕೊರಿಯೋಗ್ರಫಿ ಮಾಡಿದ್ವಿ ನೀರ್ಕೆರೆ ಶಾಲೆಯಲ್ಲಿ ಸ್ಕೂಲ್ ಡೇಗೆ. ಅಲ್ಲಿಂದ ನಾನು ಅವರು ಫ್ರೆಂಡ್ ಆದ್ವಿ. ಆ ಕೊರಿಯೋಗ್ರಫಿ ಮುಖಾಂತರ ನಾವು ಫ್ರೆಂಡ್ ಆದ್ವಿ. ಹಾಗೆ ನಾವು ಮತ್ತೆ ಡ್ಯಾನ್ಸ್ ಕ್ಲಾಸ್ ಮಾಡುವಾಗ ಅವರನ್ನೇ ಇಲ್ಲಿ ಕರೆದು ನಮಗೆ ಯಾವುದೇ ಥರದ ಇಲ್ಲಿ ಅವರ ಬಗ್ಗೆ ನಾವು ಎರಡು ಮಾತಾಡಲಿಕ್ಕಿಲ್ಲ. ಅವರು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಈ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಈ ಮಕ್ಕಳಿಗೋಸ್ಕರ ಏನಾದರೂ ನಾವು ಕಾರ್ಯಕ್ರಮ ಮಾಡುವಂತಿರುವಾಗ ಇವತ್ತಿನವರೆಗೂ ನಮಗೆ ಅವರು ಆಗೋದಿಲ್ಲ, ಈಗ ಬೇಡ, ಅಥವಾ ಈಗ ಆರ್ಥಿಕ ಏನಾದರೂ ಇದ್ದರೆ ಸಹ ಅವರು ಉತ್ತಮ ರೀತಿಯಲ್ಲಿ ಈ ಮಕ್ಕಳಿಗೆ ಸ್ಪಂದನೆ ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಎಸ್, ಇವಾಗ ನಮ್ಮ ಜೊತೆ ಇದ್ದಾರೆ ವಿದ್ಯಾಭಿಮಾನಿ ಸಂಸ್ಥೆಯ ಡ್ಯಾನ್ಸ್ ಕ್ಲಾಸ್ನ ಪೇರೆಂಟ್ಸ್. ಎಸ್, ಇವಾಗ ನಮ್ಮ ಜೊತೆ ಇನ್ನೊಬ್ಬರು ಪೇರೆಂಟ್ಸ್ ಇದ್ದಾರೆ. ಸೊ ಇವರ ಒಪಿನಿಯನ್ ಕೂಡ ಕೇಳೋಣ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ನಿಮ್ಮ ಮಗ ಡ್ಯಾನ್ಸ್ ಕ್ಲಾಸ್ಗೆ ಸೇರಿ ಎಷ್ಟು ಮಂತ್ ಆಯಿತು? 1-2 ವರ್ಷ ಆಗ್ತದೆ. ಓ ಗ್ರೇಟ್. ನೋಡಿ, ಸೊ ಇವರ ಒಪಿನಿಯನ್ ಅಂತೂ ಕೇಳಲೇಬೇಕು, ಬಿಕಾಸ್ 2 ವರ್ಷ ಆಯಿತು. ಅದಕ್ಕೆ ಮ್ಯಾಮ್, ಈ ಸಂಸ್ಥೆಯ ಬಗ್ಗೆ ಹೇಳಿ. ಇದು 7/9/2023 ಡ್ಯಾನ್ಸ್ ಕ್ಲಾಸ್ ಪ್ರಾರಂಭ ಆಯಿತು. ಅದೇ ರೀತಿ 25/5/2023 ವಿದ್ಯಾಭಿಮಾನಿ ಸಂಸ್ಥೆ ಬಳಗ ಕೂಡ ಪ್ರಾರಂಭವಾಯಿತು. ಈ ವಿದ್ಯಾಭಿಮಾನಿ ಬಳಗದಿಂದ ಪುಸ್ತಕ ವಿತರಣೆ, ಹೆಲ್ತ್ ಕ್ಯಾಂಪ್, ಬಡ ಮಕ್ಕಳಿಗೆ ಉಚಿತ ಪುಸ್ತಕಗಳ ವಿತರಣೆ ಹಾಗೂ ಹಬ್ಬಗಳ ಆಚರಣೆ, ಮತ್ತು ಇಲ್ಲಿ ಕಳೆದ ವರ್ಷ ಕೃಷ್ಣಲೀಲಾ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ಈ ಕೃಷ್ಣಲೀಲಾ ಸ್ಪರ್ಧೆಯಲ್ಲಿ ಸುಮಾರು 137 ಮಕ್ಕಳು ಭಾಗವಹಿಸಿದ್ದಾರೆ. ಅದೇ ರೀತಿ ಬೇರೆ ಸಂಸ್ಥೆಯವರು ನಡೆಸಿದಂಥ ಫ್ರೀಡಮ್ ಫೈಟರ್ ಕಾಂಪಿಟಿಷನಲ್ಲಿ ನಮ್ಮ ಸಂಸ್ಥೆಯ ಅಂದರೆ ಈ ಡ್ಯಾನ್ಸ್ ಕ್ಲಾಸಿನ ಮಕ್ಕಳು ಕೂಡ ಭಾಗವಹಿಸಿದ್ದಾರೆ. ಸ್ಪರ್ಧೆಯಲ್ಲಿ ನನ್ನ ಮಗನು ಭಾಗವಹಿಸಿದ್ದಾನೆ. ಅದೇ ರೀತಿ ಹಲವು ಬೇರೆಯ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ ನೈತಿಕ್ ಎನ್ನುವಂಥ ಹುಡುಗನಿಗೆ ಸಮಾಧಾನಕರ ಬಹುಮಾನವು ಕೂಡ ಸಿಕ್ಕಿರುತ್ತದೆ. ಎಸ್, ಅಷ್ಟೇ ಅಲ್ಲ, ಈಗ ಕೆಲವು ಫಂಕ್ಷನ್ಸ್ ಎಲ್ಲ ಇರ್ತದೆ, ಅಂದರೆ ಡ್ಯಾನ್ಸಿಂಗ್ ಪ್ರೋಗ್ರಾಮ್ಸ್. ಸೊ ಆವಾಗ ಹೋಗುವಾಗ ಮಕ್ಕಳಿಗೆ ಕೆಲವರಿಗೆ ಕಷ್ಟ ಆಗ್ತದೆ, ಲೈಕ್ ವೆಹಿಕಲ್ ಫೆಸಿಲಿಟೀಸ್ ಇರುವುದಿಲ್ಲ. ಹಾಗೆ ಆವಾಗೇನು ಪ್ರಾಬ್ಲಮ್ಸ್ ಆಗೋದಿಲ್ವ ಅಂತ ಕೇಳೋಣ. ಸೊ ಮ್ಯಾಮ್, ಹೇಳಿ ನಿಮ್ಮ ಒಪಿನಿಯನ್. ಅಂದರೆ ಕೆಲವು ದೂರ ಫಂಕ್ಷನ್ಸ್ ಎಲ್ಲ ಇರ್ತದೆ, ಆವಾಗ ಏನು ಮಾಡ್ತೀರಾ? ಇಲ್ಲ, ಇಲ್ಲಿ ವಿದ್ಯಾಭಿಮಾನಿ ಡ್ಯಾನ್ಸ್ ಸಂಸ್ಥೆಯಿಂದನೇ ವೆಹಿಕಲ್ ವ್ಯವಸ್ಥೆ ಮಾಡ್ತಾರೆ. ಎಷ್ಟು ರಾತ್ರಿ ಆದರೂ ಅವರೇ ತಂದು ಇಲ್ಲಿ ಸೇಫಾಗಿ ತಂದು ಬಿಡ್ತಾರೆ. ಓಕೆ ಮ್ಯಾಮ್. ಹಾಗೆ ನಿಮಗೆ ಅದೊಂದು ಫೆಸಿಲಿಟಿ ತುಂಬಾ ಖುಷಿ ಆಗ್ತದೆ ಅಲ್ವಾ ಮ್ಯಾಮ್? ಅಷ್ಟೇ ಅಲ್ಲ, ಈ ಅಶ್ವತ್ಥಪುರದಲ್ಲಿ ಇದು ಫಸ್ಟ್ ಸಂಸ್ಥೆಯಾ? ಹೌದು, ಇದು ಫಸ್ಟ್ ಸಂಸ್ಥೆ. ಓಕೆ. ಇದೇ ಬರುವ ಏಪ್ರಿಲ್ 27 ಈ ವಿದ್ಯಾಭಿಮಾನಿ ಸಂಸ್ಥೆಯ ಬಳಗದಿಂದ ಇಲ್ಲಿ ನಮ್ಮ ವಾಣಿ ವಿಲಾಸ ಶಾಲೆಯ ಮೈದಾನದಲ್ಲಿ ಸಂಭ್ರಮೋತ್ಸವ ನಡೀಲಿಕ್ಕಿದೆ. ಅದಕ್ಕೆಲ್ಲರೂ ಈ ವಿದ್ಯಾಭಿಮಾನಿ ಸಂಸ್ಥೆಯ ಬಳಗದಿಂದಲೂ ಕೂಡ ಒಳ್ಳೆಯ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಎಲ್ಲರೂ ಇದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು. ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂಭ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಎಸ್, ಇವಾಗ ನೀವು ತುಂಬ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತೀರಲ್ವಾ, ಹೇಗೆ ಖುಷಿ ಆಗ್ತದೆ?
ಖುಷಿ ಆಗ್ತದೆ. ಏನೆಲ್ಲ ಮಾಡ್ತೀರಾ? ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡ್ತೀರಾ? ಎಸ್. ಹೇಗೆ, ಎಷ್ಟು ಫ್ರೆಂಡ್ಸ್ ಇದ್ದಾರೆ ನಿಮಗೆ ಕ್ಲಾಸಲ್ಲಿ? ತುಂಬ ಇದ್ದಾರೆ. ನೇಮ್ ಹೇಳ್ತೀರಾ, ಹೆಸರು? ಧನ್ವಿ ಅಕ್ಕ, ದೀಪ್ತಿ ಅಕ್ಕ, ದೀಕ್ಷಾ ಅಕ್ಕ, ಕೀರ್ತಿ ಅಕ್ಕ, ಶರ್ಮಿತಾ ಅಕ್ಕ. ಓಕೆ, ನೋಡಿ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಅಂತ ನಮ್ಮ ಮುದ್ದು ಪುಟ್ಟಾಣಿಗೆ. ಓಕೆ, ಇನ್ನು ಬೇರೆ ಮಕ್ಕಳ ಹತ್ರ ಮಾತಾಡೋಣ ಬನ್ನಿ. ಎಸ್, ಇವಾಗ ನಮ್ಮ ಜೊತೆ ಈ ಸಂಸ್ಥೆಯ ಡ್ಯಾನ್ಸ್ ಕ್ಲಾಸ್ನ ಇನ್ನೊಬ್ಬ ಸ್ಟೂಡೆಂಟ್ ಇದ್ದಾನೆ. ಹಾಯ್. ಹಾಯ್, ವಾಟ್ಸ್ ಯುವರ್ ನೇಮ್? ರಕ್ಷಿತ್ ಕುಮಾರ್. ಓಕೆ, ರಕ್ಷಿತ್ ಕುಮಾರ್. ಎಸ್, ಇವನ ಜೊತೆ ಕೇಳೋಣ ಯಾವ ಥರ ಆಗ್ತದೆ ಅಂತ. ಸೊ ಈ ಡ್ಯಾನ್ಸ್ ಕ್ಲಾಸ್ಗೆ ಬರ್ತೀರಲ್ವಾ ಡೈಲಿ? ಕ್ಲಾಸ್ ಮಿಸ್ ಮಾಡೋದಿಲ್ವಾ? ಜ್ವರ ಎಲ್ಲ ಇದ್ರೆ ಮಿಸ್ ಆಯ್ತು. ಓಕೆ, ಸೊ ಇವನಿಗೆ ಈಗ ಬೇರೆ ಲ್ಯಾಂಗ್ವೇಜ್ ಸಹ ಬರ್ತದಂತೆ. ಸೊ ಆವಾಗ ನಾವು ಆ ಹುಡುಗಿ ಹತ್ರ ಕೇಳಿದ್ವಿ, ಇಲ್ಲಿ ಶೀಸ್ ಲಿಟಲ್ ಬಿಟ್ ಶೈ ಬಿಕಾಸ್ ಗರ್ಲ್ಸ್ ಎಲ್ಲ ಹಾಗೆ ಅಲ್ವಾ, ಅದಕ್ಕೆ. ಸೊ ಇವನ ಜೊತೆ ಕೇಳೋಣ ಯಾವ ಥರ ಆಗ್ತದೆ ಈ ಕ್ಲಾಸ್ ಆಗಿರಬಹುದು, ಅಥವಾ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಹೋಗುವಾಗ ಜಾಯ್ಫುಲ್ ಆಗ್ತದೆ ಅಲ್ವಾ. ಸೊ ಇವನಿಗೆ 10 ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಮಾತಾಡೋಣ. ರೆಡಿಯಾ? ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀಯಾ? ಎಸ್, ಇವಾಗ ಈ ಕ್ಲಾಸ್ ಬಗ್ಗೆ ಹಾಗೆ ನಮ್ಮ ವಿನೇಶ್ ಸರ್ ಬಗ್ಗೆ ಏನು ಹೇಳ್ತೀಯಾ? आयतारा डान्स क्लासाक विच्चा खुशी जाता. आमकां सर डान्स लायक शिकिता. आमी आयतारा करतना येता, आमी राखून आसता. म्हाका दादान मात फ्रेंड्स न्हू, मस्त फ्रेंड्स. हिंगा मस्त ಖುಷಿ जाता इल्या मागीर. ಸರ್ ಈಗ ಸ್ಟ್ರಿಕ್ಟ್ ಇದ್ದಾರಾ, ಅಂದರೆ ಜೋರೆಲ್ಲ ಮಾಡ್ತಾರಾ? ಹೇಗೆ ಸರ್, ಜೋರಿದ್ದಾರಾ? ಪಾಪ ಪಾಪ. ಓಕೆ, ಆ್ಯಕ್ಚುಲಿ ನನಗೆ ಗೊತ್ತುಂಟು ನನ್ನ ಸರ್ ಬಗ್ಗೆ, ಯಾಕಂದರೆ ನಾವು ತುಂಬ ವರ್ಷ ಮೊದಲು ಚಿಕ್ಕ ಇದ್ದೆ ಆವಾಗ ಏನು ನಾನು ಐ ವಾಸ್ ಕ್ರೈಯಿಂಗ್ ಲಿಟ್ರಲಿ, ಬಿಕಾಸ್ ಅವಾಗೆಲ್ಲ ಬೈತಾ ಇದ್ದರು. ಬಟ್ ಇವಾಗ ಐ ಥಿಂಕ್ ಸ್ವಲ್ಪ ಪಾಪ ಆಗಿದ್ದಾರೆ ಸರ್, ಐ ಡೋಂಟ್ ನೋ. ಹೌದಾ ಸರ್? ಥ್ಯಾಂಕ್ ಯು, ವೆಲ್ಕಮ್, ಬಾಯ್ ಬಾಯ್. ಎಸ್, ಇವಾಗ ನಮ್ಮ ಜೊತೆ ಇದ್ದಾಳೆ ದೀಕ್ಷಾ. ಒಂದು ವ್ಲಾಗಲ್ಲಿ ನಾನು ಹಾಕಿದ್ದೆ ಡ್ಯಾನ್ಸ್ ಪ್ರೋಗ್ರಾಮದ್ದು. ಸೊ ಅದರಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ನಾಟಿ ಗರ್ಲ್ ಅಂತ. ಸೊ ಲೆಟ್ಸ್ ಮೀಟ್ ಅವರ್ ನಾಟಿ ಗರ್ಲ್. ಎಸ್, ಹಾಯ್ ದೀಕ್ಷಾ. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್. ಸೊ ಡ್ಯಾನ್ಸ್ ಕ್ಲಾಸ್ ಎಲ್ಲ ಹೇಗೆ ಆಗ್ತಾ ಇದೆ? ಸೂಪರ್ ಆಗ್ತದೆ. ಪ್ರಾಕ್ಟೀಸ್ ಎಲ್ಲ ಆಯಿತಾ? ಹಾಂ, ನಾಳಿದ್ದು ಪ್ರೋಗ್ರಾಮ್ಗೆ ಎಷ್ಟು ಖುಷಿಯಾಗಿದ್ದೀರಿ, ಅಂದರೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಿ? ತುಂಬ ಅಂದರೆ ತುಂಬ, ಯಾಕೆಂದರೆ ಕಾಸ್ಟ್ಯೂಮ್ ಎಲ್ಲ ಹಾಕ್ಲಿಕ್ಕಿದೆ ಅಲ್ಲ ಅದಕ್ಕೆ. ಓಕೆ, ಎಸ್. ಇವಾಗ ಎಲ್ಲರ ಜೊತೆ ನಾನು ಒಪಿನಿಯನ್ ಕೇಳಿದೆ. ಸೊ ನೀವು ಕೂಡ ನಿಮ್ಮ ಒಪಿನಿಯನ್ ಹೇಳಿ, ಅಂದರೆ ಈ ಡ್ಯಾನ್ಸ್ ಕ್ಲಾಸ್ ಬಗ್ಗೆ, ಸರ್ ಬಗ್ಗೆ, ಹಾಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರ ಬಗ್ಗೆ. ಡ್ಯಾನ್ಸ್ ಕ್ಲಾಸ್ ಅಂದರೆ ಎಲ್ಲರಿಗೂ ಇಷ್ಟವೇ. ಇಲ್ಲಿ ಒಂದು ಡ್ಯಾನ್ಸ್ ಕ್ಲಾಸ್ ಇರಲಿಲ್ಲ, ನಾವು ದೂರ ಕಡೆ ಬೇರೆ ಕಡೆ ಎಲ್ಲ ಹೋಗಬೇಕಿತ್ತು. ಆದರೆ ಇಲ್ಲಿ ಒಂದು ಹತ್ತಿರದಲ್ಲಿ ಅಂದರೆ ಕೃಷ್ಣ ಮಿತ್ರ ಅಂದರೆ ಒಳ್ಳೇದಾಯಿತು. ಇಲ್ಲೇ ಒಂದು ಡ್ಯಾನ್ಸ್ ಕ್ಲಾಸ್ ಆಗಿದೆ, ಹತ್ತಿರ ಆಯ್ತಲ್ಲ, ತುಂಬ ಖುಷಿ ಆಯಿತು. ಇಲ್ಲಿಗೆ ಬರೋದೇ ಒಂದು ಖುಷಿ ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಫ್ರೆಂಡ್ಸ್ನವ್ರು ಸಹ ಇದ್ದಾರೆ, ಮತ್ತು ಸರ್ ಅಂದರೆ ಸಹ ತುಂಬ ಇಷ್ಟ ಅದು. ಯಾಕೆಂದರೆ ಡ್ಯಾನ್ಸ್ ಎಲ್ಲ ಇಷ್ಟ ಆಗ್ತದಲ್ಲ, ಡ್ಯಾನ್ಸ್ ಕಲಿಸ್ತಾರೆ. ಬೈದರೆ ಸಹ ಇಷ್ಟ ಆಗ್ತದೆ, ಬರಲಿಲ್ಲ ಸೊ ಬೇಸರ ಆಗೋದಿಲ್ಲ. ಒಮ್ಮೆ ಬೇಸರ ಆಗ್ತದೆ ಮತ್ತು ಖುಷಿ ಆಗ್ತದೆ. ಅಂದರೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ಚಿಕ್ಕದಿಂದ ಸಹ ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಇಡೀ ಇದೇ ಒಂದು ಡ್ಯಾನ್ಸ್ ಅಂತ ಎಣಿಸ್ಬೋದು. ಅದಿಲ್ಲಿ ಇಷ್ಟೇ ಹತ್ತಿರ ಒಂದು ಡ್ಯಾನ್ಸ್ ಕ್ಲಾಸ್ ಅಂದರೆ ತುಂಬ ಇಷ್ಟ ಆಯಿತು. ಓಕೆ, ನೋಡಿದ್ರಲ್ವಾ ಎಷ್ಟು ಸ್ಟೂಡೆಂಟ್ಸ್ ಎಲ್ಲ ಮಾತಾಡಿದರು. ಸೊ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ. ನಾನಲ್ಲಿ ಫಸ್ಟ್ ಬರುವಾಗ ಕೂಡ ಎಲ್ಲರೂ ಹಾಯ್ ಅಂತ ಹೇಳಿದರು, ಹಾಗೆ ನನಗೆ ತುಂಬಾ ಖುಷಿ ಆಯಿತು. ಅಷ್ಟೇ ಲೈಕ್ ಫ್ರೆಂಡ್ಲಿ ಆಗಿದ್ದಾರೆ. ಥ್ಯಾಂಕ್ ಯು ದೀಕ್ಷಾ. ಥ್ಯಾಂಕ್ ಯು. ಎಸ್, ಅಷ್ಟೇ ಇಲ್ಲ, ಇವಾಗ ಕೆಲವು ಬರ್ಡೇ ಎಲ್ಲ ಇರ್ತದೆ, ಅಂದರೆ ಒಬ್ಬೊಬ್ಬರು ಸ್ಟೂಡೆಂಟ್ಸ್ದು ಬರ್ಡೇ ಇರ್ತದೆ, ಅದು ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಎಷ್ಟು ಗ್ರೇಟ್ ಅಲ್ವಾ, ನನಗೆ ತುಂಬಾ ಸಂತೋಷ ಆಗ್ತದೆ. ಯಾಕಂದರೆ ಅವರಿಗೂ ಕೂಡ ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ದೇರ್ ಬರ್ಡೇ ವಿಲ್ ಬಿ ಪ್ರೀಶಿಯಸ್ ಫಾರ್ ದೆಮ್. ಎಸ್, ಇವತ್ತು ಯಾರ್ದೊಂದು ಬರ್ಡೇ ಇದೆ ಅಂತೆ. ಸೊ ಲೆಟ್ಸ್ ವಿಶ್ ದೆಮ್. ಎಸ್, ಇವಾಗ ಇನ್ವಿಟೇಷನ್ ಕಾರ್ಡ್ ಕೂಡ ಇದೆ. ಸೊ ನಿಮಗೆ ನೋಡಬಹುದು ಇಲ್ಲಿ ಆ್ಯಂಬುಲೆನ್ಸ್ ಲೋಕಾರ್ಪಣೆ ಸಹ ಇದೆ. ಆ್ಯಂಡ್ ಲಾಸ್ಟಿಗೆ ಡ್ರಾಮಾ ಕೂಡ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ನೋಡಬಹುದು ಎಷ್ಟು ಗ್ರ್ಯಾಂಡಾಗಿ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತ. ಸೊ ಇದಕ್ಕೆ ನೀವು ಬರಲೇಬೇಕು, ತಪ್ಪದೆ ಬರಬೇಕು. ಈ ಕಾರ್ಯಕ್ರಮ ಏಪ್ರಿಲ್ 27ರಂದು ಇಲ್ಲೇ ಅಶ್ವತ್ಥಪುರದಲ್ಲಿ ನಡೆಯಲಿಕ್ಕೆ ಇದೆ. ಸೊ ನೀವೆಲ್ಲರೂ ತಪ್ಪದೆ ಬರಬೇಕು.
தமிழ் தெரியாதா? ஹிந்தியில ಈ ಸ್ಪೆಷಲ್ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ವಿ ಲವ್ ಯು ವಿದ್ಯಾ.